ನಮ್ ವ್ಯೂವರ್ಸ್ಗೆ ಪ್ಯಾರಾಡಿಮ್ ಶಿಫ್ಟ್ ಅಂದ್ರೆ ಏನು ಅಂತ ಗೊತ್ತಾ? ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡೋದಕ್ಕೆ ಹೊರಟಾಗ ಒಂದು ಹೊಸ ಅಪ್ರೋಚ್ ಬೇಕಾಗುತ್ತೆ. ನಮಗ್ ಬೇಕಾದಂತೆ ನಮ್ಗೆ ಸರಿ ಹೋಗೋ ತರದ ಪಾಯಿಂಟ್ ಆಫ್ ವ್ಯೂ ಅನ್ನ ತರಬೇಕು. ಇದೊಂಥರ ಪಾತ್ ಬ್ರೇಕರ್ ಇದ್ದಂಗೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ರೂ ಮುಂಚೆ ಗ್ರಹಗಳು ಭೂಮಿ ಸುತ್ತ ಸುತ್ತುತ್ತೆ ಅಂತ ನಂಬಿದ್ರು. ಅಂಟಿಲ್ ಒಬ್ಬ ಕಾರ್ಪನಿಕಸ್ ಬಂದು, ಇಲ್ಲ ಇದ್ ನಿಜ ಅಲ್ಲ, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತಾ ಇದ್ದಾವೆ ಅಂತ ಎಲ್ಲರ ಲೆಕ್ಕನ ತಲೆ ಕೆಳಗಡೆ ಮಾಡ್ದ. ನಮ್ಗೆ ಕಾರ್ಪನಿಕಸ್ ನ ಹೆಸರು ಇನ್ನೂ ನೆನಪಿದೆ, ಬಟ್ ಯಾರು ಭೂಮಿ ಸುತ್ತ ಗ್ರಹಗಳು ಸುತ್ತಾ ಇದೆ ಅಂತ ಹೇಳಿದವ್ರ ಹೆಸರು ನೆನಪಿಲ್ಲ. ಒಂದು ಹುಡುಗಿರು ಪೇಂಟಿಂಗ್ ನೋಡಿದ್ರೆ ಕೆಲವರು ಆ ಹುಡುಗಿ ಮಾಟಗಾತಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಆ ಹುಡುಗಿ ಬ್ಯೂಟಿಫುಲ್ ಹುಡುಗಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಇಬ್ರು ಸರಿನೇ, ಬಟ್ ಮೋಸ್ಟ್ ಸ್ಟ್ಯಾಂಡ್ ಔಟ್ ಆಗೋದು ಯಾರು ಗೊತ್ತಾ? ಯಾರೋ ಒಬ್ಬ ಈ ಪಿಕ್ಚರ್ ಅಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿ ಇದ್ದಾಳೆ ಅಂತ ಹೇಳ್ತಾನೋ ಅವನು. ಬಿಕಾಸ್ ಆ ಪಿಕ್ಚರ್ ಅಲ್ಲಿ ಮಾಟಗಾತಿಯ ಫೋಟೋನ ಇರುತ್ತೆ, ಅದರಲ್ಲಿರುವಂತಹ ಬ್ಯೂಟಿನ ಅವ್ನು ರೆಕಗ್ನೈಸ್ ಮಾಡಿರ್ತಾನೆ. ಹಾಗಾಗಿ ಇಷ್ಟೆಲ್ಲ ಮೊಳೆ ಯಾಕೆ ಹೊಡಿತಾ ಇದ್ದೀನಿ ಅಂತ ನನ್ನ ಕೇಳಿದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟೇ. ನನ್ನ ಪ್ರಕಾರ ಇರುವಂತಹ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಮ್ದೇ ಹೊಸ ರೂಲ್ಸ್ ತರೋರು, ದೇ ಆರ್ ರಿಯಲ್ ಗೇಮ್ ಚೇಂಜರ್, ದೇ ಆರ್ ದ ಪಾತ್ ಬ್ರೇಕರ್ಸ್. ಹೀರೋ ಅಂದ್ರೆ ಹಂಗಿರ್ಬೇಕು, ಹಿಂಗಿರ್ಬೇಕು, ಹೈಟು ಇಷ್ಟಿರ್ಬೇಕು, ಮಸ್ಕುಲರ್ ಆಗಿರ್ಬೇಕು, ಶಾರುಖ್ ಖಾನ್ ಅವ್ರ ತರ ಫೇರ್ ಅಂಡ್ ಹ್ಯಾಂಡ್ಸಮ್ ಆಡ್ ಅಲ್ಲಿ ಬರೋ ಹೀರೋ ತರ ಇರ್ಬೇಕು ಅಂತ ಫಾಲ್ಸ್ ಪಾತ್ ಅನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಬ್ರೇಕ್ ಮಾಡಿದ್ದು ವಿಜಯ್ ಸೇತುಪತಿ ಅನ್ನುವಂತಹ ಗೇಮ್ ಚೇಂಜರ್. ಬನ್ನಿ, ಕಣ್ಣಲ್ಲೇ ಆಕ್ಟಿಂಗ್ ಮಾಡುವಂತಹ ವೇದಾನ ಲೈಫ್ ಜರ್ನಿ ಡೀಪ್ ಆಗಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ದ ಅನ್ಟೋಲ್ಡ್ ಸ್ಟೋರಿ ಆಫ್ ವಿಜಯ್ ಸೇತುಪತಿ ಫ್ರಮ್ ಖಡಕ್ ಸಿನಿಮಾ. ಇಂದು ಯಾವುದೇ ಫಿಲಂ ನಲ್ಲಿ ವಿಜಯ್ ಸೇತುಪತಿ ಇದಾರೆ ಅಂದ್ರೆ ಕ್ರಿಟಿಕ್ಸ್ ಗಳು ಕಣ್ಮುಚ್ಕೊಂಡು ಹೇಳ್ತಾರೆ, ಸ್ಟೋರಿ ಬಗ್ಗೆ ಟೆನ್ಷನ್ ಇಲ್ಲ. ಆರ್ ಮಾಧವನ್ ಅಂತಹ ಲೆಜೆಂಡರಿ, ತ್ರಿಷಾ ಕೃಷ್ಣನ್ ಅಂತಹ ನಟರು ಅವರಿಗೆ ಬಂದಂತಹ ಅವಾರ್ಡ್ಸ್ ಅನ್ನ ವಿಜಯ್ ಸೇತುಪತಿ ಅವರಿಗೆ ಡೆಡಿಕೇಟ್ ಮಾಡ್ತಾರೆ. SRK ಅವರು ಒಂದು ಇಂಟರ್ವ್ಯೂ ಅಲ್ಲಿ, ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಎ ಲಾಟ್ ವರ್ಕಿಂಗ್ ವಿತ್ ವಿಜಯ್ ಸರ್ ಅಂಡ್ ಐ ಹೋಪ್ ಐ ಕ್ಯಾನ್ ಕೀಪ್ ವಾಚಿಂಗ್ ಹಿಮ್ ಅಂಡ್ ಲರ್ನಿಂಗ್ ಅಂತ ಹಾಡಿ ಹೋಗ್ಲಿದ್ದಾರೆ ವಿಜಯ್ ಸೇತುಪತಿ ಅವ್ರನ್ನ. ಜೀವನ ಅಷ್ಟೊಂದು ಸುಲಭವಾಗಿ ಶುರುವಾಗ್ಲಿಲ್ಲ. ಈ ಮಿಡಲ್ ಕ್ಲಾಸ್ ಹುಡುಗ ಹುಟ್ಟಿದ್ದು ತಮಿಳುನಾಡಿನ ರಾಜಪಾಳ್ಯಂನಲ್ಲಿ, ಬೆಳೆದಿದ್ದು ಚೆನ್ನೈಯಲ್ಲಿ. ಇವರು ಓದೋದ್ರಲ್ಲಿ ಬಿಲೋ ಆವರೇಜ್. ಈ ಕಡೆ ಸ್ಪೋರ್ಟ್ಸ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಅಷ್ಟಕ್ಕಷ್ಟೇ. ಇದಕ್ಕೆ ಕಾರಣ ಏನ್ ಬೇಕಾದ್ರೂ ಇರ್ಬೋದು, ಆದ್ರೆ ಒಂದ್ ಹಿಂಟ್ ಕೊಡ್ತೀನಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಇವ್ರಿಗೆ 3 ಜನ ಸಿಬ್ಲಿಂಗ್ಸ್ ಬೇರೆ ಇದಾರೆ. ಅರ್ಥ ಆಯ್ತಾ? ಈ ಸಿಚುವೇಶನ್ ನಲ್ಲಿ ಇರುವಂತಹ ಹುಡುಗರಿಗೆ ಅಪ್ಲೈ ಮಾಡಿದ್ರೆ ಸಿಗೋದ್ ಒಂದೇ ಒಂದು ಭಾಗ್ಯ, ಅಂದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಭಾಗ್ಯ. ಅಂದ್ರೆ ಮನೆ ನಡ್ಸೋದು ಅಂಡ್ ಪಾಕೆಟ್ ಮನಿಗಾಗಿ ಸಿಕ್ಕಿದ ಕೆಲಸ ಮಾಡೋದು. ಒಟ್ನಲ್ಲಿ ಅವ್ರ ಕಷ್ಟ ಅವ್ರಿಗೆ. ಅದ್ರಲ್ಲೂ ಬಿಲೋ ಆವರೇಜ್ ಅನ್ನೋ ಹೊಸ ಪಟ್ಟ ಬೇರೆ. ಪಾಪ ಗುರು, ಎಂತೆಂತ ಸ್ಕಾಲರ್ಗಳು, ಬ್ರಿಲಿಯಂಟ್ಗಳು ಈ ಜವಾಬ್ದಾರಿ ಅನ್ನುವಂತಹ ಟ್ರಾಫಿಕ್ ಅಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಇದೇ ಸಾಲಲ್ಲಿ ಸೇತುಪತಿ ಅವರು ಸ್ಟಕ್ ಆಗಿದ್ರು. ಹಲವು ಸಲ ಮನೆ ಮೇಂಟೈನ್ ಮಾಡಲು ಅವರು ರಿಟೇಲ್ ಸ್ಟೋರ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ, ಫಾಸ್ಟ್ ಫುಡ್ ಜಾಯಿಂಟ್ ಗಳಲ್ಲಿ ಕ್ಯಾಶಿಯರ್ ಆಗಿ ಮತ್ತು ಫೋನ್ ಬೂತ್ ಆಪರೇಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಅವರ ಅಪ್ಪ ಮಗನ ಸ್ಟ್ರಗಲ್ ನೋಡಿ, ನಿನ್ನಿಂದ ಬೇರೆ ಏನೂ ಆಗಲ್ಲ, ಕಾಮರ್ಸ್ ಮಾಡು ಅಂತ ಅಂದಿದ್ರಂತೆ. ಅದಕ್ಕೆ ಕಾಮರ್ಸ್ ನಲ್ಲಿ ಡಿಗ್ರಿ ಪಡ್ಕೊಳ್ತಾರೆ. ಆಮೇಲೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಜೂನಿಯರ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಆಸ್ ಯೂಶಲ್ ಕಡಿಮೆ ಸಂಬಳ, ಮನೆ ಜವಾಬ್ದಾರಿ ಅನ್ನೋ ಹೊಸ ರೀಸನ್ಗೆ 2003ರಲ್ಲಿ ದುಬೈಗೆ ಹೋಗಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ. 3 ವರ್ಷ ಇಷ್ಟ ಇಲ್ಲದೆ ಇದ್ರು ಅಲ್ಲೇ ಕೆಲಸ ಮಾಡ್ತಾರೆ. ವಿಜಯ್ ಅವರು ಲವರ್ ಬಾಯ್ ಅನ್ನೋದನ್ನ 2000 ಇಸ್ವಿಯಲ್ಲೇ ಪ್ರೂವ್ ಮಾಡಿದ್ರು. 2000 ಟೈಮ್ ಲೈನ್ ಅಲ್ಲಿ ಡೇಟಿಂಗ್ ಆಪ್ ಗಳು ರೈಸ್ ಆಗ್ತಾ ಇದ್ವು. ಅಂತದ್ದೇ ಒಂದು ಡೇಟಿಂಗ್ ಆಪ್ ಅಲ್ಲಿ ಜೆಸ್ಸಿ ಏನೋ ಹುಡುಗಿನ ಆನ್ಲೈನ್ ಡೇಟ್ ಮಾಡ್ತಾರೆ. ಆಮೇಲೆ ಅವ್ರನ್ನೇ ಲೈಫ್ ಪಾರ್ಟ್ನರ್ ಮಾಡ್ಕೋತಾರೆ. ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದ್ರೆ, ಡೇಟ್ ಆಗಿ ಒಂದೇ ವಾರಕ್ಕೆ ಮ್ಯಾರೇಜ್ ಪ್ರಪೋಸಲ್ ಮಾಡಿದ್ರಂತೆ. ಅದಾಗಿ 2002ಕ್ಕೆ ಜೆಸ್ಸಿ ಅವರನ್ನ ಮದುವೆ ಆಗ್ತಾರೆ. ಈ ಕಡೆ ತಿಂಗಳಿಗೆ ಒಂದಷ್ಟು ಸಂಬಳ ಬರ್ತಾ ಇತ್ತು, ಲೈಫು ಸೆಟ್ಲ್ ಆಗಿತ್ತು. ಆದ್ರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಾನ್ ಮಾಡಬೇಕಾಗಿರೋದು ಇದನ್ನಲ್ಲ, ನನ್ನ ರೂಟು ಇದಲ್ಲ ಅಂತ ಸ್ಟ್ರಾಂಗ್ ಆಗಿ ಅನ್ಸೋದಕ್ಕೆ ಶುರುವಾಯ್ತು. ಅಲ್ಲಿಂದ ಒಂದು ಯೂ ಟರ್ನ್ ತಗೊಂಡು ಇಂಡಿಯಾಗೆ ಬಂದ್ರು. ಅವರು ಮತ್ತೆ ಅವರ ಫ್ರೆಂಡ್ ಸೇರ್ಕೊಂಡು ಇಂಟೀರಿಯರ್ ಡಿಸೈನ್ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಸೇರ್ಕೊಂಡಿದ್ದು ಚೆನ್ನೈನ ಕೂತುಪಟ್ಟರಾಯಿ ಅನ್ನುವಂತಹ ಥಿಯೇಟರ್ ಗ್ರೂಪ್ಗೆ. ಇಲ್ಲಿ ಕೂಡ ಒಂದು ಟ್ವಿಸ್ಟ್ ಇದೆ. ಅವರು ಥಿಯೇಟರ್ಗೆ ಸೇರ್ಕೊಂಡಿದ್ದು ಆಸ್ ಆರ್ಟಿಸ್ಟ್ ಆಗಲ್ಲ, ಆ ಥಿಯೇಟರ್ನ ಅಕೌಂಟ್ಸ್ ಮೇಂಟೈನ್ ಮಾಡೋದಕ್ಕೆ. ಕಾರಣ ಆಕ್ಟಿಂಗ್ ಕೋರ್ಸ್ ಸೀಟು ಖಾಲಿ ಆಗಿತ್ತು. ವಿಜಯ್ ಸೇತುಪತಿ ಅವರ ಮಗನ ಹೆಸರು ಸೂರ್ಯ. ಈ ಸೂರ್ಯ ಹೆಸರು ಇಡೋದಕ್ಕೂ ಒಂದು ಸ್ಟೋರಿ ಇದೆ. ಸೇತುಪತಿ ಅವರ ಕಾಲೇಜ್ ದಿನಗಳಲ್ಲಿ ಸೂರ್ಯ ಅನ್ನುವಂತಹ ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ರಂತೆ. ಅವರು ಆಕ್ಸಿಡೆಂಟ್ ಒಂದರಲ್ಲಿ ತೀರ್ಕೊಂಡ್ಬಿಡ್ತಾರೆ. ತನ್ನ ಗೆಳೆಯನ ನೆನಪಿಗಾಗಿ ಅವರು 2004ರಲ್ಲಿ ತಮ್ಮ ಮಗನಿಗೆ ಸೂರ್ಯ ಅಂತ ಹೆಸರಿಡ್ತಾರೆ. ಸೇತುಪತಿ ಅವರಿಗೆ ಚಿತ್ರರಂಗದಲ್ಲಿ ರಾತ್ರೋರಾತ್ರಿ ಯಶಸ್ಸು ಸಿಗ್ಲಿಲ್ಲ. ಅದಕ್ಕಾಗಿ ಅವರು ಸುಮಾರು 10 ವರ್ಷಗಳ ಕಾಲ ಕಷ್ಟಪಟ್ರು. ತಮ್ಮ 16ನೇ ವಯಸ್ಸಿನಲ್ಲಿ ಅವರು ಒಂದು ಸಿನಿಮಾ ಆಡಿಷನ್ಗೆ ಹೋಗಿದ್ದಾಗ, ನಿಮ್ಮ ಎತ್ತರ ಸಾಕಾಗಲ್ಲ ಅಂತ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಆರಂಭದ ದಿನಗಳಲ್ಲಿ ಕೇವಲ 250ರಿಂದ 500 ರೂಪಾಯಿಗಳಿಗಾಗಿ ಅವರು ಹಿನ್ನೆಲೆ ನಟನಾಗಿ ಕೆಲಸ ಮಾಡ್ತಾ ಇದ್ರು. ಸೀನ್ ನಲ್ಲಿ ಇಲ್ದೇ ಇದ್ರು ಸೆಟ್ಗೆ ಹೋಗ್ತಾ ಇದ್ರು. ಇದರ ನಡುವೆ ಡೈರೆಕ್ಟರ್ ಬಾಲು ಮಹೇಂದರ್
ನಿನ್ ಫೇಸ್ ಬಗ್ಗೆ ಚಿಂತೆ ಮಾಡಬೇಡ, ಯುವರ್ ಫೇಸ್ ಇಸ್ ವೆರಿ ಫೋಟೋಜೆನಿಕ್ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರು. ಜೂನಿಯರ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ನಮ್ ಸೇತುಪತಿ. ಸ್ಟಾರ್ಟಿಂಗ್ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರನ್ನ ಯಾರು ಗಮನಿಸದೇ ಇರುವಂತಹ ಸಣ್ಣ ಪಾತ್ರಗಳಲ್ಲಿ ನಟಿಸಿದ್ರು. ಎಂ ಕುಮಾರನ್, ಸನ್ ಆಫ್ ಮಹಾಲಕ್ಷ್ಮಿ, ಪುದುಪೇಟೆನಂತಹ ಸಿನಿಮಾಗಳಲ್ಲಿ ನಾಯಕನ ಸ್ನೇಹಿತನಾಗಿ ಕಾಣಿಸ್ಕೊಂಡಿದ್ರು. ಅವರು ಕುತ್ತು ಪಟ್ಟರೆಯಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಪಾತ್ರ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಪ್ರತಿದಿನ ಸೆಟ್ಗೆ ಹೋಗಿ ಅಲ್ಲಿನ ಲೈಟಿಂಗ್ಸ್, ಕ್ಯಾಮ್ರಾ ಮತ್ತು ಇತರ ನಟರ ನಟನೆಯನ್ನ ಗಂಟೆಗಟ್ಟಲೆ ಗಮನಿಸ್ತಾ ಇದ್ರು. ನಾನು ಸುಮ್ಮನೆ ಕುಳಿತು ನೋಟಿಸ್ ಮಾಡೋದ್ರಿಂದಲೇ ಅರ್ಧದಷ್ಟು ನಟನೆಯನ್ನ ಕಲಿತೆ ಎಂದು ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. 2006ರಲ್ಲಿ ಧನುಷ್ ಫಿಲಂ ಒಂದರಲ್ಲಿ ಗ್ಯಾಂಗ್ ಮೆಂಬರ್ ಆಗಿ ಕಾಣಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಅವರು ಸಾಕಷ್ಟು ಕಿರುಚಿತ್ರಗಳಲ್ಲಿ ನಟಿಸಿದ್ರು. ಇದು ಅವರಿಗೆ ಕಾರ್ತಿಕ್ ಸುಬ್ರಾಜ್ ಮತ್ತು ನಲನ್ ಕುಮಾರಸ್ವಾಮಿ ಅಂತಹ ಪ್ರತಿಭಾವಂತ ನಿರ್ದೇಶಕರು ಪರಿಚಯವಾಗಲು ಸಹಾಯ ಮಾಡಿತು. ವಿಜಯ್ ಸೇತುಪತಿ ಅವರ ಜೀವನವನ್ನೇ ಬದಲಾಯಿಸಿದ ಸಿನಿಮಾ ಅಂದ್ರೆ ಅದು ತೆನ್ಮೆರುಕು ಪರುವಕಾಟ್ರು. ನಿರ್ದೇಶಕ ಸೀನು ರಾಮಸ್ವಾಮಿ ಅವರು ಒಬ್ಬ ಹೊಸ ಯಂಗ್ ಟ್ಯಾಲೆಂಟ್ ಗಾಗಿ ಹುಡುಕಾಟ ನಡೆಸ್ತಾ ಇದ್ರು. ಆಡಿಷನ್ ನಲ್ಲಿ ವಿಜಯ್ ಸೇತುಪತಿ ಅವರ ಮುಗ್ಧತೆ ಮತ್ತು ರಿಯಲಿಸ್ಟಿಕ್ ಆಕ್ಟಿಂಗ್ ನೋಡಿ ನಿರ್ದೇಶಕರು ಅವ್ರನ್ನ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ಈ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅವರಿಗೆ ಸರಿಯಾಗಿ ನಟಿಸಲು ಬರ್ತಾ ಇಲ್ಲ ಎಂದು ಕೆಲವರು ಟೀಕಿಸ್ತಾ ಇದ್ರು. ಆದ್ರೆ ಸೇತುಪತಿ ಛಲ ಬಿಡದೆ ನಟಿಸಿದ್ರು. ಈ ಚಿತ್ರ 2010ರಲ್ಲಿ ಬಿಡುಗಡೆಯಾಗಿ 3 ರಾಷ್ಟ್ರ ಪ್ರಶಸ್ತಿಗಳನ್ನ ಗೆದ್ಕೊಳ್ತು. ನಾಯಕನಾಗಿ ಮೊದಲ ಚಿತ್ರ ಗೆದ್ರು ಅವ್ರಿಗೆ ತಕ್ಷಣ ದೊಡ್ಡ ಸ್ಟಾರ್ ಪಟ ಸಿಗ್ಲಿಲ್ಲ. ಅಂದ್ರೆ 2012ರಲ್ಲಿ ಬಿಡುಗಡೆಯಾದಂತಹ ಪಿಜ್ಜಾ ಮತ್ತು ನಡುವುಲ ಕೊಂಜಂ ಪಕ್ಕದ ಕಾನಂ ಸಿನಿಮಾಗಳು ಸೂಪರ್ ಹಿಟ್ ಆದವು. ಪಿಜ್ಜಾ 3 ಕೋಟಿಯಲ್ಲಿ ನಿರ್ಮಾಣ ಆಗಿ 8 ಕೋಟಿ ಕಲೆಕ್ಷನ್ ಮಾಡಿತು. ಇವುಗಳ ನಂತರ ಅವರು ತಮಿಳು ಚಿತ್ರರಂಗದ ಡಿಮ್ಯಾಂಡಿಂಗ್ ನಟನಾಗಿ ಬೆಳೆದ್ರು. 3,000 ಸ್ಯಾಲರಿಯಿಂದ ಡೈರೆಕ್ಟ್ ಆಗಿ 5 ಲಕ್ಷದ ಚೆಕ್ ಪಡೆಯುವಂತಹ ಪ್ರಾಮಿಸಿಂಗ್ ಆಕ್ಟರ್ ಆದ್ರು. 2013ರಿಂದ 15ರವರೆಗೆ ಬರೋಬ್ಬರಿ 12 ಫಿಲ್ಮ್ಗಳು. ಸೂದುಕೋವಂ, ಇದ್ದರ ಕುಟಾನೆ, ರಮ್ಮಿ, ಪನೆಯರು ಪಡಿಪ್ಪು. 2015ರಲ್ಲಿ ಪ್ರೊಡ್ಯೂಸರ್ ಆಗಿ ಆರೆಂಜ್ ಮಿಠಾಯಿ. 2016ರಲ್ಲಿ ಸೇತುಪತಿ ಸಿನಿಮಾದಲ್ಲಿ ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಕಾದಲುಂ ಕಡಂದುಂ ಪೋಗುಂ ಸಿನಿಮಾದಲ್ಲಿ ಇವರ ಕಾಮಿಡಿ ಹಿಟ್ ಆಯ್ತು. ಧರ್ಮ ದುರೈನಲ್ಲಿ ಡಾಕ್ಟರ್ ದಾರುಬಾಜ್ ಆಗಿ ಕಾಣಿಸ್ಕೊಂಡಿದ್ರು. 2016ರಲ್ಲಿ ಅಡವನ್ ಕಟ್ಟಳಾಯ್ ಸಿನಿಮಾದಲ್ಲಿ ಗಾಂಧಿ ರೋಲ್ ಮಾಡ್ತಾರೆ. ವಿಕ್ರಮ್ ವೇದ ಬಗ್ಗೆ ಕೇಳದೆ ಬೇಡ ಬಿಡಿ. ಇದು ವಿಕ್ರಮ್ ಬೇತಾಳ ಅನ್ನುವಂತಹ ಸ್ಟೋರಿಯಿಂದ ಇನ್ಸ್ಪೈರ್ಡ್ ಆದಂತಹ ಸಿನಿಮಾ. 11 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ 60 ಕೋಟಿ ಕಲೆಕ್ಷನ್ ಮಾಡುತ್ತೆ. ಇದರ ನಡುವೆ 4 ಫಿಲ್ಮ್ ಫೇರ್ ಅವಾರ್ಡ್. ಏನ್ ಗುರು, ಇವರ ಸ್ಪೀಡು ಸೂರ್ಯವಂಶಿ ಅವರ ಬ್ಯಾಟಿಂಗ್ ತರ ದಡಬಡ ಹೊಡೆಯೋದಾಗೋಯ್ತು ಅಂತ ಇದ್ದೀರಾ? 2019ರಲ್ಲಿ ಸೂಪರ್ ಡಿಲೆಕ್ಸ್ ಇವರಿಗೆ ನ್ಯಾಷನಲ್ ಅವಾರ್ಡ್ ತಂದ್ಕೊಡುತ್ತೆ. ಇದರ ಮಧ್ಯೆ ರಜನಿ ಅವರ ವಿರುದ್ಧ ನೆಗೆಟಿವ್ ಲೀಡ್ ಬೇರೆ ಆದ್ರು. 2021ರಲ್ಲಿ ಬಂದಂತಹ ಮಾಸ್ಟರ್ ವಿಜಯ್ ತಲಪತಿ ಅವರೊಂದಿಗೆ ಫೇಸ್ ಆಫ್ ಜಸ್ಟ್ ಅಲ್ಟಿ ಆಗಿತ್ತು ಗುರು. 135 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ 300 ಕೋಟಿ ಕ್ಲಬ್ಗೆ ಸೇರ್ಕೊಂಡ್ಬಿಡ್ತು. ಸೇತುಪತಿ ಸ್ಟ್ರಾಂಗ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದು ವಿಕ್ರಮ್ ಸಿನಿಮಾದಲ್ಲಿ. ಕಮಲ್ ಅವರಿಗೆ ಸಂತಾನಂ ಆಗಿ ಹೆವಿ ಕ್ವಾಟ್ಲೆ ಕೊಟ್ಟಿತ್ತು. ಇನ್ನು 2023ರಲ್ಲಿ ವಿಡುತಲೈ, 2024ರಲ್ಲಿ ಮಹಾರಾಜ ಬಾಂಬ್ ತರ ಸಿಡಿತು. 20 ಕೋಟಿ ಬಜೆಟ್, 110 ಕೋಟಿ ಗಳಿಕೆ. ಹೇಳ್ತಾ ಹೋದ್ರೆ ಇವ್ರ ಲಿಸ್ಟೇ ಮುಗಿಯಲ್ಲ. ಸೇತುಪತಿ ಅನ್ನೋ ನೇಮು ಇಡೀ ಇಂಡಿಯಾನ ಹೇಗೆ ತನ್ನ ಕಡೆಗೆ ಟರ್ನ್ ಮಾಡ್ತು ಅಂತ ನೋಡೋದಾದ್ರೆ ಕೆಲವೊಂದು ಇನ್ಸ್ಟೆನ್ಸ್ಗಳು ಸಿಗ್ತವೆ. ಅದರಲ್ಲಿ ಮೊದಲನೇದು ಎಕ್ಸ್ಟ್ರೀಮ್ ವರ್ಸಿಟಾಲಿಟಿ. ಹೀರೋ ಅಂದ್ಮೇಲೆ ಸ್ಟೈಲಿಶ್ ಆಗಿರಬೇಕು ಅನ್ನುವಂತಹ ರೂಲ್ಸ್ ಇವ್ರಿಗಿಲ್ಲ. ಸೂಪರ್ ಡಿಲೆಕ್ಸ್ ಸಿನಿಮಾ ನೋಡಿದ್ರಾ? ಅದರಲ್ಲಿ ಶಿಲ್ಪಾ ಅನ್ನುವಂತಹ ಟ್ರಾನ್ಸ್ಜೆಂಡರ್ ಪಾತ್ರನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದು ಇವರ ಆಕ್ಟಿಂಗ್ ಇಂದ. ಡ್ರಾಮ್ಯಾಟಿಕ್ ಅನ್ಸಲ್ಲ, ಲೌಡ್ ಅನ್ಸಲ್ಲ, ಎಷ್ಟು ಬೇಕೋ ಅಷ್ಟೇ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಇದಕ್ಕೂ ಮುಂಚೆ 96 ಅನ್ನುವಂತಹ ಸಿನಿಮಾದಲ್ಲಿ ಲವರ್ ಬಾಯ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ವಿಕ್ರಮ್ ವೇದದಲ್ಲಂತೂ ಇವರ ಸ್ವ್ಯಾಗ್ ಕೇಳಲೇಬೇಡಿ. ಆ BGM, ಆ ವಾಕಿಂಗ್ಗೆ ಪ್ಯೂರ್ ಮಾಸ್ 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 ಅಷ್ಟೇ. 30 ವರ್ಷ ಇದ್ದಾಗ ಇವರು 50 ವರ್ಷದ ಅಜ್ಜನ ಪಾತ್ರನೂ ಮಾಡಿದ್ರು. ಎಲ್ಲಾ ತರದ ಪಾತ್ರಗಳನ್ನು ಮಾಡಿದ್ದಾರೆ. ಕಂಪ್ಲೀಟ್ ಪ್ಯಾಕೇಜ್ ಆಫ್ ಆಕ್ಟಿಂಗ್ ಇವ್ರದ್ದು. ಸೆಕೆಂಡ್ ಪಾಯಿಂಟ್, ದ ನ್ಯಾಚುರಲ್ ಆಕ್ಟಿಂಗ್ ಸ್ಟೈಲ್. 96 ಸಿನಿಮಾದಲ್ಲಿ ರಾಮ್ ಎಂಬ ಪಾತ್ರದಲ್ಲಿ ಅವರು ದಶಕಗಳ ಕಾಲದ ವಿರಹ ಮತ್ತು ಪ್ರೀತಿಯನ್ನ ಕೇವಲ ಕಣ್ಣುಗಳಲ್ಲೇ ವ್ಯಕ್ತಪಡಿಸಿದ್ರು. ತುಂಬಾ ಸಟಲ್ ಆಗಿ ನಿಂತ್ಕೊಂಡು ಡೈಲಾಗ್ ಅನ್ನ ಹೊಡಿತಾರೆ. ನಿಮ್ಗೆ ಅವರ ಆಕ್ಟಿಂಗ್ ಮೆಲೋ ಡ್ರಾಮಾ ಅಂತ ಅನ್ಸಲ್ಲ. ಕಣ್ಣುಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಚಾಕ್ಲೇಟ್ ಬಾಯ್ ಲುಕ್ ಇಲ್ಲದೆ ಇದ್ರು ಅವರ ಆಕ್ಟಿಂಗ್ ನಿಮ್ಮನ್ನ ಫಿದಾ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಗಾಳಿಪಟ ಸಿನಿಮಾದಲ್ಲಿ ಗಣಿ ಅವರ ಡೈಲಾಗ್ ನೆನಪಿದ್ಯಾ? ನನಗೆ ತದ್ವಾ ಇಷ್ಟ ಆಗಿದ್ದು ನಿಮ್ ಸೈಲೆನ್ಸು. ಸೇಮ್ ಇವ್ರ ಕೇಸಲ್ಲೂ ಹಾಗೇನೆ. ಕೆಲವೊಂದು ಸೀನ್ಗಳಲ್ಲಿ ಇವರು ಸೈಲೆಂಟ್ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅದು ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳ ಸೆಲ್ವನ್ ಅನ್ನುವಂತಹ ಟ್ಯಾಗು. ಮಕ್ಕಳ ಸೆಲ್ವನ್ ಅಂದ್ರೆ ಪೀಪಲ್ಸ್ ಟ್ರೆಜರ್ ಅಂತ ಅರ್ಥ. ಈ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಶೂಟ್ ನಂತರ 1 ಗಂಟೆ ಫ್ಯಾನ್ಸ್ ಗಳಿಗೆ ಅಂತಾನೆ ಟೈಮ್ ಕೊಡ್ತಾರೆ. ಹಿ ಇಸ್ ಸೋ ಗ್ರೌಂಡೆಡ್. 12 ಗಂಟೆ ಶೂಟ್ ನಂತರನು ಫ್ಯಾನ್ಸ್ ಗಳಿಗೆ ಸೆಲ್ಫಿ ಕೊಡೋದಕ್ಕೆ ಕಾಯ್ತಾರೆ. ಏನ್ ಪೇಷನ್ಸ್ ಇವ್ರದು. ಅದಕ್ಕೆ ಇವ್ರನ್ನ ಮಕ್ಕಳ ಸೆಲ್ವನ್ ಅಂತ ಕರೀತಾರೆ. ಇನ್ನು ಅಪ್ಕಮಿಂಗ್ ಸಿನಿಮಾಗಳು ಕೂಡ ಸಾಕಷ್ಟಿದೆ. ಇವರ ಎಲ್ಲಾ ಮೂವಿಗಳಿಗೂ ಆಲ್ ದ ಬೆಸ್ಟ್ ನಮ್ ಕಡೆಯಿಂದ ಅಂತ ಹೇಳ್ತಾ, ಇದಾಗಿತ್ತು ವಿಜಯ್ ಸೇತುಪತಿ ಅವರ ಅನ್ಟೋಲ್ಡ್ ಲೈಫ್ ಜರ್ನಿ. ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಸಾಧಕನ ಕಥೆಯನ್ನ ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ಹೇಳಿ. ಆದಷ್ಟು ಪ್ರಯತ್ನ ಮಾಡ್ತೀನಿ ಅವರ ಅನ್ಟೋಲ್ಡ್ ಸ್ಟೋರಿಯನ್ನ ನಿಮ್ ಮುಂದೆ ಇಡೋದಕ್ಕೆ. ಸೈನಿಂಗ್ ಆಫ್,
ಮನು.